ಮತ್ತೆ ಬರ್ತಿದೆ ಚಾಂಪಿಯನ್ಸ್ ಲೀಗ್ 10 ವರ್ಷದ ನಂತರ ಕಮ್ ಬ್ಯಾಕ್. ಹೌದು ಸ್ನೇಹಿತರೆ, ಒಂದು ಕಾಲದಲ್ಲಿ ಐಪಿಎಲ್ಗೆ ಟಕ್ಕರ್ ಕೊಡೋ ಮಟ್ಟಿಗೆ ಬೆಳೆದಿದ್ದ CL T20 ಈಗ ಮತ್ತೆ ಶುರುವಾಗ್ತಿದೆ. ಇತ್ತೀಚೆಗೆ ಸಿಂಗಾಪುರದಲ್ಲಿ ನಡೆದ ಐಸಿಸಿ ವಾರ್ಷಿಕ ಸಮ್ಮೇಳನದಲ್ಲಿ ಈ ಬಗ್ಗೆ ಚರ್ಚೆಯಾಗಿದೆ. ಚಾಂಪಿಯನ್ಸ್ ಲೀಗ್ ಶುರು ಮಾಡಬೇಕಂತ ಫಾರ್ಮಲ್ ಡಿಸಿಷನ್ ತೆಗೆದುಕೊಳ್ಳಲಾಗಿದೆ. ಬಹುತೇಕ ದೇಶಗಳು CL T20ಗೆ ಗ್ರೀನ್ ಸಿಗ್ನಲ್ ನೀಡಿವೆ. ಸದ್ಯದಲ್ಲೇ ಹಲವು ಕ್ರಿಕೆಟ್ ಬೋರ್ಡ್ಗಳ ಅಧಿಕಾರಿಗಳೆಲ್ಲ ಈ ಸಂಬಂಧ ಮತ್ತೆ ಸಭೆ ನಡೆಸಲಿದ್ದಾರೆ. ಈ ವೇಳೆ ಟೂರ್ನಿ ಎಲ್ಲಿ ನಡೆಸಬೇಕು, ಹೇಗಿರಬೇಕು ಅನ್ನೋ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಕಳೆದ ಸಲದಂತೆ ಈ ಬಾರಿ ಕೂಡ ಬಿಸಿಸಿಐನೇ ಚಾಂಪಿಯನ್ಸ್ ಲೀಗ್ ನ ಮುನ್ನಡೆಸೋ ಸಾಧ್ಯತೆ ಇದೆ. ಅಂದಹಾಗೆ 2009ರಲ್ಲಿ ಶುರುವಾಗಿದ್ದ CL T20 ಲೀಗ್ 2014ರಲ್ಲೇ ಅಂದ್ರೆ ಕೇವಲ 6 ಸೀಸನ್ಗಳಲ್ಲೇ ಸ್ಟಾಪ್ ಆಯ್ತು. IPL ಟೀಮ್ಗಳ ಮ್ಯಾಚ್ ಇದ್ದಾಗ ಮಾತ್ರ ಜನ ನೋಡ್ತಿದ್ರು. ಇದರಿಂದಾಗಿ ಟೆಲಿವಿಷನ್ ರೇಟಿಂಗ್ಸ್ ಕುಸಿದು ಸ್ಟಾರ್ ಇಂಡಿಯಾಗೆ ಬಿಸಿಸಿಐ ಬರೋಬ್ಬರಿ 1454 ಕೋಟಿ ಮನ್ನಾ ಮಾಡೋ ಪರಿಸ್ಥಿತಿ ಬಂತು. ಇಷ್ಟಾದ್ರೂ ಸಕ್ಸಸ್ ಕಾಣದೆ ಇದನ್ನ ನಿಲ್ಲಿಸಲಾಗಿತ್ತು. ಆದ್ರೀಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗಿಂತ ಲೀಗ್ ಕ್ರಿಕೆಟ್ನೇ ಜನ ಹೆಚ್ಚಾಗಿ ನೋಡ್ತಿದ್ದಾರೆ. UAE, ಅಮೆರಿಕ, ನೇಪಾಳದಂತಹ ಕ್ರಿಕೆಟ್ ಶಿಶುಗಳು T20 ಲೀಗ್ ಹೊಂದಿವೆ. ಎಲ್ಲಾ ದೇಶಗಳಲ್ಲೂ ಲೀಗ್ ತಂಡಗಳಿಗೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ ಅಂತೇಳಿ ಈ ಟೂರ್ನಿ ಆಯೋಜನೆಗೆ ಸಿದ್ಧತೆ ನಡೀತಿದೆ. ಎಲ್ಲ ಅನ್ಕೊಂಡಂತೆ ಆದ್ರೆ ಮುಂದಿನ ವರ್ಷ ಸೆಪ್ಟೆಂಬರ್ನಲ್ಲೇ CL T20 ನಡೆಯಲಿದೆ. ಇದರ ಫುಲ್ ವಿಡಿಯೋಗಾಗಿ ಕೆಳಗೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ.